ಕಣ್ ಯಾಕೆ ನಿಮಗೆ ಕಣ್ಣು ಮುಚ್ಚಿ ಒಳಗೆ ನೋಡ್ಕೊರಿ ಅಂತ ಹೇಳ್ತೀನಿ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತೀನಿ. ಒಳಗಡೆ ಪಿಂಡಾಂಡದ ಬ್ರಹ್ಮಾಂಡದ ಒಂದು ತುಣುಕು. ಪಿಂಡಾಂಡ ಅಂದರೆ ಬ್ರಹ್ಮಾಂಡದ ಒಂದು ತುಣುಕು. ಎಷ್ಟು ಶಕ್ತಿ ಅದ ಗೊತ್ತಾ ನಿಮಗೆ? ಅದು ಅದ್ಭುತ ಶಕ್ತಿ. ಅದು ಎಂಥ ಶಕ್ತಿ ಅದಪ್ಪ ಅಂದ್ರೆ ನಿಮಗೇನು ಸಮಸ್ಯೆ ಅದ ಎಲ್ಲ ಪರಿಹಾರ ಮಾಡ್ತದೆ ರೀ. ಸುಮ್ಮನೆ ನೋವು ಪಡ್ತೀರಿ, ನೀವು ಸುಮ್ಮನೆ ದುಃಖ ಪಡ್ತೀರಿ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ಅದೊಂದು ಬೇಸಿಗೆ ದಿನ ಐತಲ್ಲ, ಬೇಸಿಗೆ, ಕೆಟ್ಟ ಬ್ಯಾಸಿಗೆ, ಕಾಲಿಟ್ಟು ಕಾಲು ಸುಡ್ತಾವ, ಹೌದಾ? ಮುಂದೆ ಶೆಕಿ ಒಬ್ಬ ಯಾತ್ರಿಕ ಹೊರಗೆ ಹೊಂಟಿದ್ದ. ಅವಾಗೇನು ಇವಾಗಿನಂತೆ ವಾಹನಗಳೇ ಇರಲಿಲ್ಲ. ವಾಹನಗಳು ಇರದೇ ಇರತಕ್ಕಂಥ ಕಾಲ ಇತ್ತು. ಯಾಕೋ ನೀ ಕೂಡ್ತೇನೋ? ಇಲ್ಲಿ ಬಾ ಮುಂದೆ ಬಾಪ, ಮುಂದೆ ಬಾ. ಇಲ್ಲಿ ಬೇಡ, ಕೆಳಗೆ ಕೂಡಬೇಕಾದವ್ರು ಕೆಳಗೆ ಕೂಡಲಿ. ಕೆಳಗಡೆ ಕೂಡ್ಲಿಕ್ಕೆ ಆಗುದಿಲ್ಲ? ಓಕೆ, ಒಂದು ಕುರ್ಚಿ ಕೊಡ್ರಪ್ಪ. ಒಂದು ಕುರ್ಚಿ ಇಲ್ಲ? ಕೆಳಗಡೆ ಕೂಡುವವರು ಕೆಳಗಡೆ ಕೂಡ್ರಿ. ಇಲ್ಲಿ ಬರ್ರಿ, ಯಾರು ಮುಂದೆ ಕೂಡ್ತಿರೋ ಅಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಮುಂದೆ ಕೂಡಮ್ಮ. ಓಕೆ, ಶ್ರೀ ಗುರುದೇವ್. ನನ್ನ ಬಗ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಈಗ. ಸೊ ನಾನು ನಿಮಗೇನು ಹೇಳ್ತಾ ಇದ್ದೆ, ಒಬ್ಬ ಯಾತ್ರಿಕ ಬಿಸಿಲಿನೊಳಗೆ ಹೊರಗೆ ಹೊಂಟಾನ. ಅವಾಗ ರಸ್ತೆ ಇರಲಿಲ್ಲ. ಅಡ್ಡ ದಾರಿ ಹಿಡ್ಕೊಂಡು ಕಾಲ್ದಾರಿ ಹೋಗ್ಬೇಕಾಗಿತ್ತು. ಕಾಲ್ದಾರಿ ಹೊಂಟಾನ. ಒಂದು ದಾರಿ ಪಾಪ ಯಾವುದೋ ಒಂದು ದಾರಿಗೆ ಹೋದ. ಅದು ಮರುಭೂಮಿ ಆಗಿತ್ತು. ಮರುಭೂಮಿ ಪೂರ ಉಸುಗು ಮಣ್ಣು ಕಾಯ್ದಿತ್ತು, ಪೂರ ಕಾಯ್ದಿತ್ತು. ಅವಾಗ ಚಪ್ಪಲಿ ಹಾಕ್ತಿದ್ದಿಲ್ಲ ಯಾರು. ನಾವೇ ಎಷ್ಟೋ ದಿವಸ ಬಿ ಎ ಕಲಿ ಮಟ್ಟ ನಾ ಚಪ್ಪಲಿ ಹಾಕಿದ್ದಿಲ್ಲ. ನಾನೇ ಚಪ್ಪಲಿನ ಹಾಕ್ತಿದ್ದಿಲ್ಲ. ಚಪ್ಪಲಿ ಅಂದ್ರೆ ಏನು? ಚಪ್ಪಲಿ ಹಾಕೊಂಡ್ರು ಶ್ರೀಮಂತರವಾಗ, ಪ್ಯಾಂಟ್ ಹಾಕೊಂಡ್ರು ಶ್ರೀಮಂತರವಾಗ. ಒಂದು ಕಾಲಕ್ಕೆ ಒಳಗಿನ ಚಡ್ಡಿ ಇರ್ತಿದ್ದಿಲ್ಲ ನಮಗೆ. ಒಳ ಚಡ್ಡಿ ಹಾಕೊಂಡ್ದಾಗ ಗೊತ್ತಿದ್ದಿಲ್ಲ ನಮಗೆ, ಹೌದಾ? ಒಳಗಿನ ಚಡ್ಡಿ ಇರೋದು ಬರೀ ಒಂದು ಮ್ಯಾಗ ಹಾಫ್ ಪ್ಯಾಂಟ್ ಹಾಕೊಂಡು ಅಡ್ಡಾಡೋರು, ಹೌದಾ? ಆ ಚಪ್ಪಲಿ ಇರಲಿಲ್ಲ. ಚಪ್ಪಲಿ ಇಲ್ಲದೆ ಬಿಸಿಲಿನೊಳಗೆ ಕಾಲು ಸುಟ್ಕೊಂಡು ಬರಕತ್ತಾನ. ಏನಪ್ಪ ದೇವ್ರು, ಎಷ್ಟು ಇದೈತಿ, ಆಫ್ ಮಾಡ್ರಿ. ಇಲ್ಲಿಕ ಹೊರಗೆ ಹೋಗ್ಬಿಡಿ. ಯಾರಿಗೆ ಫೋನ್ ಆಫ್ ಮಾಡಕ್ಕೆ ಬಂದಿಲ್ಲ ಹೊರಗೆ ಹೋಗಿ. ನಿಮ್ಮಿಂದ ಮತ್ತೊಬ್ರಿಗೆ ಡಿಸ್ಟರ್ಬೆನ್ಸ್ ಆಗೋದು ಬೇಡ. ಯಾರ್ದು ಫೋನು? ಇಲ್ಲಿ ಒಳಗೆ ಬರಬೇಕಾದ್ರೆ ಫೋನ್ ಮಾಡಿ ಬಂದ್ಬಿಟ್ಟು ಫೋನ್ ಬಂದ್ ಮಾಡ್ರಿ. ಇಲ್ಲಿ ಕೂಡ ಅದೇ ಹಾಡಿದ್ರೆ ಮತ್ತು ನಿಮಗೆ ಸುಖ ಶಾಂತಿ ಯಾವಾಗ ಸಿಗುತ್ತೆ? ನಿಮ್ಮ ಇಡೀ ಜೀವನವನ್ನು ಬರ್ಬಾದ್ ಮಾಡಿದ ಮೊಬೈಲು. ನಿಮ್ಮ ಇಡೀ ಜೀವನವನ್ನು ಬರ್ಬಾದ್ ಮಾಡಿದ್ದು ಮೊಬೈಲು. ನಿಮ್ಮ ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳದು ಅಷ್ಟೇ ಅಲ್ಲ, ನಿಮ್ಮ ಗಂಡಂದಿರೋದು. ಅವ್ರು ಏನು ನೋಡ್ತಾರೆ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಗಂಡಂದ್ರೆ ಏನು ನೋಡ್ತಾರೆ ಗೊತ್ತಿಲ್ಲ. ಚಂತೆನ ಕದ ಹಾಕೊಂಡು ನಿಮ್ಮ ಮಕ್ಕಳು ಏನು ನೋಡ್ತಾರೆ ಗೊತ್ತಿಲ್ಲ. ಅದೇ ದೊಡ್ಡ ದುರ್ಭಾಗ್ಯ. ನನ್ನ ಮಕ್ಕಳು ಅಭ್ಯಾಸ ಮಾಡ್ತಾರೆ ನೀವು ತಿಳ್ಕೊಂಡಿರಿ. ಅವ್ರು ಏನೋ ನೋಡಕತ್ತಾರ, ನಾ ಬಾಯಿ ಬಿಚ್ಚಿ ಹೇಳಾರೆ. ಮನಸ್ಸು ಅನ್ನೋದು ಏನು? ಮನಸ್ಸು ಅನ್ನೋದು ಏನು ನೋಡ್ತದೋ, ಏನು ಕೇಳ್ತದೋ, ಏನು ಮಾತಾಡ್ತದೋ, ಏನು ಅನುಭವಿಸ್ತದೋ ಎಲ್ಲ ಕೂಡ ಮನಸ್ಸು. ಮತ್ತು ಆ ಮನಸ್ಸು ಏನದ ಇವತ್ತು? ಏನು ನೋಡ್ತೀರಿ? ಅದ ಹೊಲಸು. ಈ ಮೊಬೈಲ್ನೊಳಗೆ ಏನಾಯ್ತು ಗೊತ್ತದ? AI ಕೂಡಿಸ್ಬಿಟ್ಟಾರ. ನೀವು ಏನು ನೋಡ್ತೀರಿ ಮುಂದೆ ಸೀರೀಸಾಗಿ ಅವೇ ಬರ್ತಾವೆ. ಬೇಕಾರೆ ನೋಡ್ರಿ, ಬೇಕಾರೆ ಯೋಗ ಅಂತ ನೋಡ್ರಿ, ಯೋಗಾನ ಬರ್ತದೆ. ಬರೀ ಒಂದು ಸೆಕ್ಸ್ ಸೀನ್ ಬರ್ತದೆ. ಒಂದು ನೋಡ್ರಿಲ್ಲ, ನಿಮ್ಮನ್ನು ಎಳ್ಕೊಂಡು ಹೋಗ್ತದೆ. ಅದ್ರಾಗ ಕಲೀಲಾಗ್ಬಿಡ್ತೀರಿ ನೀವು. ಮನಸ್ಸು ಏನಾಗ್ಬೋದು? ಅದಾಗಿರ್ತೈತಿ. ನಾಗೇನು ಹೇಳಿ, ಎಲ್ಲರೂ ಅನುಭವಿಸಕತ್ತೀರಿ. ಮೊಬೈಲ್ ಹಾಳು ಮಾಡೈತಿ ನಿಮ್ಮನ್ನು. ಮೊಬೈಲ್ನಾಗ ದೇವ್ ಹೋಯ್ತದ, ಮೊಬೈಲ್ನಾಗ ದೇವತೆ ಅದು. ಬೆಸ್ಟ್ ವಂಡರ್ಫುಲ್ ಜ್ಞಾನ ಅದು. ಆದ್ರೆ ಅಷ್ಟೇ ಕೆಟ್ಟದ್ದು ಅಲ್ಲಿ.
ನಿಮ್ಮನ್ನು ಅಧಃಪತನಕ್ಕಿಳಿಸ್ತದ, ಪಾತಾಳಕ್ಕೂ ಹೋಯ್ತದ, ನಿಮ್ಮನ್ನು ಸ್ವರ್ಗಕ್ಕೂ ಹೋಯ್ತದ. ಸ್ವರ್ಗ ಮತ್ತು ಪಾತಾಳ ಎರಡೂ ನಿಮ್ಮ ಮೊಬೈಲ್ನಾಗ ಅದಾವು. ಹೆಚ್ಚಾಗಿ ನೀವು ಪಾತಾಳಕ್ಕೆ ಇಳಿಯಾಕತ್ತೀರಿ ಎಲ್ಲರೂ. ನಿಮ್ಮ ಮಕ್ಕಳು ಪಾತಾಳಕ್ಕೆ ಹೋಗತ್ಯಾರ, ನಿಮ್ಮ ಗಂಡ ಪಾತಾಳಕ್ಕೆ ಹೋಗತ್ಯಾನ. ಮತ್ತು ನೀವೇನು ಕಮ್ಮಿ ಇಲ್ಲ. ನೀವು ಹೀಗಾಗಿ ಹಾಳಾಗೈತಿ. ನಿಮ್ಮ ಸಂಸಾರ ಹಾಳಾಗೈತಿ, ನಿಮ್ಮ ಮನಸ್ಸು ಹಾಳಾಗೈತಿ. ಮೊದಲು ಲ್ಯಾಂಡ್ಲೈನ್ ಫೋನ್ ಇದ್ದು, ಯಾರು ಸತ್ರ ಯಾರಿದಾದ್ರೆ ಹೋದಾಗ ಗೊತ್ತಾಕಿತ್ತು. ಈಗ ಸೆರಗಿನಾಗ ಬೆಂಕಿ ಕಟ್ಕೊಂಡು ಅಡ್ಡಾಡಕತ್ತೀರಿ ನೀವು. ಯಾರು ಸತ್ರು ಗೊತ್ತಾಗ್ಬಿಡುತ್ತೆ, ಯಾರು ಆಕ್ಸಿಡೆಂಟ್ ಆಯ್ತು ಗೊತ್ತಾಗ್ಬಿಡುತ್ತೆ, ಟ್ರಂಪ್ ಸತ್ತ ಗೊತ್ತಾಗುತ್ತೆ, ಟ್ರಂಪ್ ಯುದ್ಧ ಸಾರಿದ ಗೊತ್ತಾಗುತ್ತೆ. ಟೆನ್ಷನ್ ಆಗುತ್ತೆ. ಟೆನ್ಷನ್ ಕೈಯಾಗ ಕಟ್ಕೊಂಡು ಅಡ್ಡಾಡಕತ್ತೀರಿ ನೀವು. ಸೆರಗಿನ ಕಟ್ಕೊಂಡು ಸೆರಗಿನ ಕೆಂಡ ನಿಮ್ಮ ಮೊಬೈಲು. ಮತ್ತು ಕನಿಷ್ಠ ಇಲ್ಲಾರ ಬಂದು ಶಾಂತಿ ಇರ್ರಪ್ಪ ಅಂದ್ರೆ ಇಲ್ಲೂ ಕಾಯಿ ಇರ್ತದೆ. ಒಳಗೆ ಎಂಟರ್ ಆದ್ರಿಲ್ಲೋ ಏರೋಪ್ಲೇನ್ ಮೋಡ್ದಾಗ ಇಟ್ಟು ಬರ್ರಿ, ಹೊರಗೆ ಬಂದಿರಿಲ್ಲೋ ಆಫ್ ಮಾಡ್ರಿ. ಕನಿಷ್ಠ ಒಂದು ಅರ್ಧ ಗಂಟೆ ತನ್ನಗೆ ಕೂಡ್ರಿ. ಕನಿಷ್ಠ ಒಂದು ಅರ್ಧ ಗಂಟೆ ತನ್ನಗೆ ಕೂಡ ಕಲೀರಿ. ಎಷ್ಟು ಹೇಳಬೇಕು. ಆಯಿತು, ಬಿಸಿಲು ಅಡ್ಡಾಡಕತ್ತೇನ, ಕಾಲು ಸುಡಕತ್ತೇವ, ಅವನ ಮನಸ್ಸಿಗೆ ಒಂದು ಭಾವನೆ ಬರ್ತದೆ. ದೇವ್ರ ಏನಿದು, ಎಂಥ ಮರುಭೂಮಿ, ಎಂಥ ಬರೀ ಭೂಮಿ, ಒಂದು ಗಿಡ ಇಲ್ಲ, ಒಂದು ಏನಿಲ್ಲ, ಒಂದು ಹುಲ್ಲು ಕಡ್ಡಿಲ್ಲ, ಎಂಥ ಜಾಗದಾಗ ಬಂದುಬಿಟ್ಟೆ. ದೇವ್ರ ಎಲ್ಲರ ಒಂದಿಷ್ಟು ನೀರಿದ್ರೆ ಭಾಳ ಚಲೋ ಇತ್ತಲ್ಲ ಅಂದ್ಕೊಂಡು ನೋಡ್ಕೊಂಡು ಅನಿಸ್ಕೊಂತ ಬರಕತ್ತೇನ. ಮುಂದೊಂದು ದೊಡ್ಡ ಮರ ಕಾಣಿಸ್ತು. ಭಾಳ ದೂರದಿಂದ ದೊಡ್ಡ ಮರ. ಇಡೀ ಭೂಮಿಯೊಳಗೆ ಒಂದೇ ಒಂದು ಮರ. ನೋಡ್ತೀರಿ, ಬಿಸಿಲು ಜಾಸ್ತಿ ಇದ್ದಾಗ ಒಂಥರ ಹಿಂಗೆ ನೀರಿಂದು ಹೊಂಟಂಗಾಗತ್ತೆ. ಇದಕ್ಕೆ ಮರೀಚಿಕೆ ಅಂತಾರೆ, ಮಾಯಾ ಮರೀಚಿಕೆ ಅಂತಾರೆ. ನಮ್ಮ ಸಂಸಾರನ ಹಂಗೆ ಅದ. ಅಲ್ಲಿ ನೀರು ಇರೋದಿಲ್ಲ, ಅಲ್ಲಿ ಮಾಯಾ ಮರೀಚಿಕೆ ಒಳಗೆ ನೀರದ ಅಂತ ಭ್ರಮ ಕೊಡ್ತದ್ದು. ಅವ ಇದನ್ನು ನೋಡಿದ, ಯಪ್ಪ ಒಂದು ಗಿಡ ಅದ, ಹೋಗ್ಬೇಕು ಬಡ ದೊಡ್ಡ ಹೆಜ್ಜೆ ಹಾಕಿದ. ವಿಶಾಲವಾದಂಥ ಒಂದು ಮರ ಅದ್ರ ಬುಡಕ್ಕೆ ಹೋಗಿ ಕುಂತ, ಹಿಂಗೆ ಬಡ್ಡಿಗೆ ಇದು ಹಚ್ಚಿದ, ಬೆನ್ನು ಹಚ್ಚಿದ, ಕಾಲು ಚಚ್ಚಿದ. ಉಸ್ಸಪ್ಪ ಯಪ್ಪ ಏನು ಬಿಸಿಲು, ತಂಪನ್ಯಾಗ ಬಂದ್ಯಾ ಅಂತ ಕುಂತ. ಒಂದೇ ಕ್ಷಣ ಕುಂತು ನಿವಾರಿಸ್ಕೊಂಡ ಎಲ್ಲ ಬಾಯಾರಿಕೆ ಮತ್ತು ಸಾರಿ ದನಿವನ್ನು ನಿವಾರಿಸ್ಕೊಂಡ. ಅಷ್ಟೊತ್ತಿಗೆ ನೀರಡಿಕೆ ಆಗೈತಿ. ಒಂದಿಷ್ಟು ಇಲ್ಲೇ ಒಂದಿಷ್ಟು ನೀರಿತ್ತಪ್ಪ, ಹೆಂಗಿತ್ತು ಅಂತಂದ ಭಾವನಾ. ಇಲ್ಲೇ ಒಂದಿಷ್ಟು ನೀರಿತ್ತು, ಹೆಂಗಿತ್ತು ಅಂದ. ಜುಳು ಚಪ್ಪಲು ಬರಕತ್ತು. ಏನಂತ ನೋಡ್ತಾನ, ಒಂದು ಸಣ್ಣಗೆ ಜರಿ ಹೊಂಟತ್ತಿ, ಕುಳು ಅಂತಿಕೊಂಡು. ಏನೂ ಅನಿಸಲಿಲ್ಲ ಅವಾಗ. ಹೌದಾ, ಅದನ್ನು ಹಿಂಗೆ ತೊಗೊಂಡು ನೀರು ಕುಡಿಯೋಕೆ ಹೋದಾಗ ಉಸುಗು ಬರಕತ್ತು. ಹಿಂಗೆ ತೊಗೊಂಡ ಉಸುಗು ಬರಕತ್ತು. ಹೆಂಗೆ ಕುಡಿತಮ್ಮ ಉಸುಗು? ದೇವರ ಎಲ್ಲರ ಒಂದು ಗ್ಲಾಸರ ಏನಾರು ಇತ್ತಪ್ಪ ಅಂದ್ರೆ ಕನಿಷ್ಠ ಒಲ್ಲಿ ಹಾಕ್ಕೊಂಡಿದ್ರು, ಸೋಸ್ಕೊಂಡ್ರೆ ಕುಡಿತಿದ್ದು ನಾನು. ಬಹುಶಃ ಬಂದ್ರೆ ಬರೀ ಆ ಮಣ್ಣು ಬರಕತ್ತೈತಿ ದೇವ್ರ ಅಂದ. ಹಿಂಗೆ ವಿಚಾರ ಬಂತು. ಮಗ ಟಳಕ್ಕಂತ ಸಪ್ಲಾತು. ನೋಡ್ತಾನೆ ಒಂದು ದೊಡ್ಡ ಗ್ಲಾಸ್, ಅಗದಿ ಮಿರಿ ನಿಸ್ತಕ್ಕಂಥ ದೊಡ್ಡ ಗ್ಲಾಸ್ ತೊಗೊಂಡ, ಸೋಸ್ಕೊಂಡ, ನೀರು ಕುಡ್ದ. ಯಪ್ಪ ಅಂದ. ಅವಾಗ ಅಂದ, ಹಿಂಗೆ ಕುಂತ ನೀರು ಕುಡ್ದ, ನ್ಯಾಳ್ ಸಿಕ್ತು, ಕಾಲು ಮುಸ್ಸಾಕತ್ತೇವ, ಕಾಲು ಬಾಗಳ ಅಂತವ. ನಾನು ಹೆಂಡ್ತಿ ಮಗ್ಲಿದ್ರೆ ಎಷ್ಟು ಚಂದ ಇತ್ತು ಅಂದ. ಪಟಕ್ಕನೆ ಹೆಂಡ್ತಿ ಮಗ್ಳು ಬಂದು, ಏನ್ರಿ ಅಂತಂದ್ಲು. ಕಾಲು ಹೊತ್ತಬೇಕಾಯ್ತ ಅಂದ. ಕಾಲು ತಗತ್ತಿಲ್ಲಕ್ಕೆ ಈಗ ಏಕ್ದಮ್ ನೆನಪಾತ ಅವಂಗ. ಇಲ್ಲ, ನಾ ಬಂದಾಗ ಏನೂ ಇರಲಿಲ್ಲ, ಬರೀ ಗಿಡ ಅಷ್ಟಾಯಿತು. ಬಂದು ಕುಂತ, ಅವಾಗ ನೀರು ಇರಲಿಲ್ಲ. ನಾನು ನೀರು ಬೇಕಂತೆ ನೀರು ಬಂತು. ಅಲ್ಲ ಅಂದ. ಹಂಗಾರೆ ಮತ್ತು ಒಂದು ಗ್ಲಾಸನೇ ಇರಲಿಲ್ಲ. ಗ್ಲಾಸ್ ಬೇಕಂತ ಮನಸ್ಸನೇ ಬಂತು, ಗ್ಲಾಸನೇ ಬಂತು. ಮತ್ತು ಹೇಳ್ತಾರೆ ಮನ್ಯಾಗದಳ. ನಾ ಹೇಳ್ತಿದ್ದು ಚೆನ್ನಾಗಿತ್ತು ಅಂತಂತಂದೆ. ಹೇಳ್ತಿ ಬಂದು ಕಾಲು ತಗತ್ತಳ. ನಾವು ಇಲ್ಲೆಲ್ಲೋ ದೆವ್ವ ಐತಿದ್ವು, ದೆವ್ವ ಅಥವಾ ರಾಕ್ಷಸ ಇರಬೇಕು, ಬ್ರಹ್ಮ ರಾಕ್ಷಸ ಇರಬೇಕು, ಅದಕ್ಕೆ ಹಿಂಗಾಗತ್ತಿತ್ತು ಅಂದ. ಬ್ರಹ್ಮ ರಾಕ್ಷಸನ ಬಂತು ಅಲ್ಲೇ. ಬ್ರಹ್ಮ ರಾಕ್ಷಸನ ಬಂತು ಈಗ ಅಲ್ಲೇ. ಅಯ್ಯಪ್ಪ ಬ್ರಹ್ಮ ರಾಕ್ಷಸ ಬಂತು, ಎಲ್ಲ ತಿಂತೇವಪ್ಪ ಅಂದ. ತಿಂದ ಬಿಡ್ತಾವನ್ನ. ಇದೊಂದು ದೃಷ್ಟ. ಇದು ನಿಮಗೆ ಏನೂ ಅನಿಸ್ಲಿಕ್ಕಿಲ್ಲ. ಏನಿತ್ತು, ಏನೂ ಇರಲಿಲ್ಲ, ಏನೇನೋ ಬಂದು. ಅದು ಯಾವುದೂ ಇರಲಿಲ್ಲ ಗಿಡ, ಅದು ಕಲ್ಪವೃಕ್ಷ ಆಗಿತ್ತು. ಅದು
ಆ ಗಿಡ ಗಿಡ ಇರಲಿಲ್ಲ. ಗೊತ್ತದೆ ನಿಮಗೆ ಕಲ್ಪವೃಕ್ಷ ಕಾಮಧೇನು, ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದು ಕಲ್ಪವೃಕ್ಷ. ಅದು ಸಾಕ್ಷಾತ್ ಕಲ್ಪವೃಕ್ಷವೇ ಆಗಿತ್ತು. ಅದು ಬುಡಕ್ಕೆ ಬಂದ, ನೀರು ಬೇಕಂತ ಕೇಳಿದ, ನೀರು ಬಂತು. ಇದನ್ನು ಕೇಳಿದ, ಗ್ಲಾಸ್ ಬಂತು. ಹೆಂಡತಿ ಇದ್ರೆ ಹೆಂಗಿತ್ತಂದ, ಹೆಂಡತಿ ಬಂದ್ಲು. ಭೂತನು ಬ್ರಹ್ಮ ಪಿಶಾಚನೆ ಅಂತ ಕೇಳಿದ, ಬ್ರಹ್ಮ ಪಿಶಾಚನೆ ಬಂತು. ತಿಂತತಿ ಅಂದ, ತಿಂದ ಬಿಡುತ್ತು. ನೋಡಿದಿರಾ, ಇದು ನಮ್ಮ ಮನಸ್ಸು, ಇದು ನಿಮ್ಮ ಮನಸ್ಸು. ಇದನ್ನೇ ಹಿಡ್ಕೊಂಡು ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ತೊಡುಗೆಯ ಚಿಂತೆ, ತೊಡುವುದಾದರೆ ಮದುವೆಯ ಚಿಂತೆ, ಮದುವೆಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿಪ್ಪ ಹಲವಾರು ಚಿಂತೆಗಳಲ್ಲಿ ಸಾಯುವರ ಕಂಡೆ ಸಂಗಮದೇವ. ನಿನ್ನ ಕುರಿತು ಚಿಂತೆ ಮಾಡುವವರು ಯಾರನ್ನೂ ಕಾಣದೆ ಹೋದೆ ಅಂತಕೊಂಡು ಬಸವಣ್ಣವರು ಹೇಳ್ತಾರೆ. ಹಂಗ ನಿಮ್ಮ ಮನಸ್ಸಿನೊಳಗೆ ಸದಾ ಒಳ್ಳೇದು ಬರ್ತದೆ, ಒಳ್ಳೇದು ಬರ್ತದೆ, ಒಳ್ಳೇದು ಬರ್ತದೆ. ಒಂದು ಕೆಟ್ಟ ವಿಚಾರ ಬಂದ್ಬಿಡುತ್ತೆ, ಬರುತ್ತೆ. ಕೆಟ್ಟ ವಿಚಾರ ಬರ್ತದೆ, ಕೆಟ್ಟ ವಿಚಾರ ಬರ್ತದೆ. ಎಲ್ಲ ಸರಿ ಇರ್ತದೆ, ಎಲ್ಲ ಸರಿ ಇರ್ತದೆ. ಅವಾಗ ಒಮ್ಮೆ ಮನಸ್ಸಿಗೆ ಬಂದ್ಬಿಡುತ್ತೆ, ಎಲ್ಲ ಸರಿ ಐತಿ, ಇದು ಎಷ್ಟು ದಿವಸನ ಯಾವಾಗ ನನಗೆ ಕೀಡಾಗುತ್ತೋ ಅಂದ್ಬಿಡ್ತದೆ. ನೀವು ಅನ್ನೋದಿಲ್ಲ ನಿಮ್ಮ ಮಕ್ಕಳಿಗೆ. ಅವು ಹಾರಾಡ್ತಿರ್ತಾವೆ, ನುಗ್ತಿರ್ತಾವೆ, ಕೊಕ್ಕೊ 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 ನುಗ್ತಿರ್ತಾವೆ. ನೀವು ಭಾಳ ಹಾರಾಡಬೇಡ್ರ, ಭಾಳ ನಗಬೇಡ್ರ, ಇನ್ನು ಅಳ್ತೀರಿ ನೀವು ಅಂತೀರಿ. ಭಾಳ ಹಾರಾಡಬೇಡ್ರ, ಇನ್ನು ನಗ್ತೀರಿ ನೀವು, ನಗಬೇಡ್ರೆ ಅಳ್ತೀರಿ ನೀವು ಅಂತೀರಿ. ಮತ್ತು ನಿಂದ ಎಕ್ಸ್ಪೆಕ್ಟೇಷನ್ ಇರ್ತೈತೆ, ಯಾವಾಗ ದೇವ್ರು ಎಲ್ಲ ಚರ್ಮ ಕೊಂಡ್ರಪ್ಪ ಅಂದ್ರೆ ಏನೋ ನನಗೆ ಆಗಾಕತ್ತೈತಿ, ಅದಕ್ಕೆ ಚಲೋ ಇಟ್ಟಾನ. ಕೆಟ್ಟ ವಿಚಾರ ಬರ್ತಾವೆ, ಕೆಟ್ಟ ವಿಚಾರ ಬರ್ತಾವೆ. ನಿಮ್ಮ ಮನಸ್ಸೇ ಕಲ್ಪವೃಕ್ಷದ. ಮನಸ್ಸಿನಂತೆ ಮಹಾದೇವ ಅಂತ ಸುಮ್ಮನೆ ಅಂದಿಲ್ಲ. ನಿಮ್ಮ ಮನಸ್ಸಿನಾಗ ಏನಾಗುತ್ತೋ ಶರೀರ ಸ್ಪಂದಿಸ್ತದ, ಶರೀರ ಸ್ಪಂದಿಸ್ತದ. ಅದಕ್ಕೆ ಮನಸ್ಸು ಭಾವನಾತ್ಮಕವಾಗಿ ಸಂಬಂಧ ಕೊಡ್ತದ. ಇದನ್ನ ವಿಷಾದವಾಗಿ ಹೇಳಬೇಕಂದ್ರೆ ಅಲ್ಲಿ ಮರುಭೂಮಿ ಬಿಸಿಲು ಹೇಳಿದ್ನ ನಾನು, ಬಿಡ್ರಿ. ಈಗ ಇಲ್ಲೂ ಬಿಸಿಲು ಭಯಂಕರದ. ಸತ್ಸಂಗಕ್ಕೆ ಬಾ ಅಂತ ಹೇಳ್ತೀನಿ, ಬಿಸಿಲಿನಾಗಿಂದ ಬರ್ತೀರಿ, ಗುರುಗಳು ಇನ್ನೂ ಬಂದಿರೋದಿಲ್ಲ. ಅವಾಗ ಬಂದು ಜೋರ ಫ್ಯಾನ್ ಹಚ್ತೀರಿ, ಕೆಳಗೆ ಮಕ್ಕೊಂತೀರಿ. ಜೋರ ಫ್ಯಾನ್ ಹಚ್ಚಿ ಕೆಳಗೆ ಮಕ್ಕೊಂತೀರಿ. ಇನ್ನೂ ಬಿಸಿಲು, ಇನ್ನೂ ಬೆವರು ಬರಕತ್ತೈತಿ. ಹಿಂಗೆ ಕೈ ಮಾಡಿ ಮಕ್ಕೊಂಡಿರ್ತೀರಿ. ಫ್ಯಾನ್ ಸಿಕ್ಕಾಪಟ್ಟೆ ಜೋರು ಹಚ್ಚಿಬಿಟ್ಟಿರ್ತೀರಿ. ಲಾಸ್ಟಿಗೆ ಇಟ್ಟಿರ್ತೇನೆ ನಂಬರು, ಗರ್ ತಿಳ್ತೈತಿ. ಹಿಂಗೆ ಮಕ್ಕೊಂಡಿರ್ತೀರಿ. ಭಾಳ ಸುಖ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ. ಆದ್ರೆ ಆ ಸಮಾಧಾನ ಭಾಳ ತಿರುತ್ತಿಲ್ಲ. ಒಂದು ಹೊಲಸು ವಿಚಾರ ಬರ್ತದೆ ಮನಸ್ಸಿನಾಗ, ಹೊಲಸು ವಿಚಾರ ಬರ್ತದೆ ಮನಸ್ಸಿನಾಗ. ಏನು ಇಷ್ಟು ಜೋರು ತಿರುಗ್ತೈತಿ, ಗಡ ಸಪ್ಪಳ ಮಾಡ್ತದೆ, ಇದು ಅಕಸ್ಮಾತ್ ಬಿತ್ತಪ್ಪ ಅಂದ್ರೆ ಎಲ್ಲಿ ಬೀಳ್ತದ ಒಂದು ವಿಚಾರ ಬರ್ತದ. ಮತ್ತು ಗಡ ತಿರುಗ್ತಾ ಇರ್ತೈತಿ, ಅಳಗಾಡ್ತೈತಿ. ಹೌದಾ, ಕೆಳಗೆ ಮಕ್ಕೊಂಡ್ರಿ, ಇದು ಬಿದ್ದರೆ ಎಲ್ಲಿ ಬೀಳ್ತೈತಿ? ಬಹುಶಃ ಶೀದ ನನ್ನ ತಲೆ ಮೇಲೆ ಬೀಳ್ತೈತೆ ಅದು ಅಂತ ವಿಚಾರ ಬಂತಲ್ಲ, ಬಿದ್ದಿಲ್ಲ. ಆದ್ರೆ ನೀವು ನಿಮ್ಮ ಚಾಪಿ ಅಲ್ಲಿ ಹೋಗಿ ಹಾಸ್ಕೊಂಡು ಅಲ್ಲಿ ಮಕ್ಕೊಂತೀರ. ನೀವು ನೋಡಬೇಕಾದ್ರೆ ನೀವು ನಿಮ್ಮ ಜಾಪಿಯನ್ನು ಒಯ್ದು ಅಲ್ಲಿ ಹಾಕ್ಕೊಂತೀರಿ. ಬಿದ್ದಿಲ್ಲ. ಒಂದು ವಿಚಾರ ಇಷ್ಟು ನಿಮ್ಗೆ ಹೊಲಸಿಡಿಸ್ತದೆ, ಗೊತ್ತಾ? ಅದಕ್ಕೆ ನಿಮ್ಮ ಮನಸ್ಸೇ ಕಲ್ಪವೃಕ್ಷಾರಿ. ನಾನು ಹೇಳೋದನ್ನು ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಎಂದೆಂದೂ ನಿಮ್ಮ ಮನಸ್ಸಿನೊಳಗೆ ಕೆಟ್ಟ ವಿಚಾರ ತರಬೇಡ್ರಿ. ನಿಮ್ಮ ಗಂಡ ಹೊರಗೆ ಹೊಂಟ, ಕಾರ್ ತಗೊಂಡು ಹೊಂಟ, ಯಾಕೋ ಎಡಗಂಡು ಹಾರಕ್ಕೆ ಶುರು ಆಗುತ್ತೆ. ಎಡಗಂಡು ಹಾರೋ ಸಹಜ. ನಿಮ್ಮ ಮನಸ್ಸಿನ ಭಾವನೆ ಬರ್ತದೆ, ಎಲ್ಲಿ ನನ್ನ ಗಂಡಿಗೆ ಆಕ್ಸಿಡೆಂಟ್ ಆಗುತ್ತೋ, ಎಲ್ಲಿ ನನ್ನ ಗಂಡಿಗೆ ಆಕ್ಸಿಡೆಂಟ್ ಆಗುತ್ತೋ ಏನೋ, ಕಾಲಿಗಿನ ಮುರಿತವೋ ಹೆಂಗೋ, ಏನು ಜೀವನ ಹೋಗುತ್ತೋ ಹೆಂಗೋ, ಕೆಟ್ಟ ವಿಚಾರ ಬರ್ತದೆ. ನಿಮ್ಮ ಮಕ್ಕಳು ದಿನಾಲ 6 ಗಂಟೆಗೆ ಬರೋರು ಸ್ಕೂಲ್ನಿಂದ, ಹೌದಾ, ಇವತ್ತು 7 ಗಂಟೆ ಆದ್ರೂ ಬರಲಿಲ್ಲ. ನಿಮ್ಮ ಮನಸ್ಸು ವಿಶಾಲ ಇಲ್ಲ, ಚಲೋ ವಿಚಾರ ಬರಲಿಲ್ಲ, ಯಾರು ಗೆಳೆಯರ ಮನೆಗೆ ಹೋಗಿರ್ಬೇಕಂತ ತಿಳ್ಕೊಂಡು ಇಲ್ಲ. ನಿಮ್ಮ ಮನಸ್ಸಿನಾಗ ಕೆಟ್ಟ ವಿಚಾರ ಬರೋಕ್ಕೆ ಶುರು. ಯಾರು ನನ್ನ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡುವ ಈ ಸದ್ಯ ಫೋನ್ ಬರ್ತದೆ ಗ್ಯಾರಂಟಿ. 2 ಲಕ್ಷ ಕೂಡ ನಿಮ್ಮ ಮಕ್ಕಳನ್ನ ಬಿಡ್ತೀವಿ ಅಂತ ತಿಳ್ಕೊಂಡು ಫೋನ್ ಡೈರೆಕ್ಟ್ ಬಂದು ಪಟಕ್ ಎತ್ತೀರಿ, ಮತ್ತೆ ಬೇರೆಯವ್ರ ಜೊತೆ ಚಿಂತಿಸ ನೋಡ್ತೀರಿ.
ನಿಮ್ಮ ಅವಸ್ಥೆ. ನಿಮ್ಮ ಮನಸ್ಸು ಹಾಳಾಗಿಬಿಟ್ಟದು. ಹೀಗೆ ಹಾಳಾಗ್ತದೆ. ಕೆಟ್ಟ ವಿಚಾರಗಳಿಂದಾಗಿ ಹಾಳಾಗ್ತದೆ. ಇವತ್ತು ನೀವು ಈ ಅವಸ್ಥೆಗೆ ಬಂದಿರಿ. ಇವತ್ತು ನಾನು ಕೆಟ್ಟ ಸಲಹೆ ಕೊಡ್ತೀನಿ. ಅದು ಅಮೃತ ಸಲಹೆ ಅದ, ಸತ್ಯದ ಸಲಹೆ ಅದ, ಪಕ್ಕ 100% ಗ್ಯಾರಂಟಿ ಸಲಹೆ ಅದ. ನೀವು ಬರೀ ಎಲ್ಲಿಂದಲೋ ಬಂದ ಬೇಸಿಗೆ ಕಾಲದೊಳಗೆ ಗಿಡ ನೋಡಿದ, ಆ ಗಿಡವೇ ಕಲ್ಪವೃಕ್ಷ ಆಗಿತ್ತು. ನಾ ಅಂತೀನಿ ಇಡೀ ಬ್ರಹ್ಮಾಂಡವೇ ಕಲ್ಪವೃಕ್ಷದು, ಕಾಮಧೇನು ಅದು. ಇಡೀ ಬ್ರಹ್ಮಾಂಡವೇ ಕಲ್ಪವೃಕ್ಷದ ಕಾಮಧೇನು ಅದ. ನೀವೇನು ಕೇಳ್ತೀರ ಅದು ಕೊಡ್ತದೆ. ಲಕ್ಷ ಕೊಟ್ಟು ಕೇಳ್ರಿ, ನೀವೇನು ಕೇಳ್ತೀರಿ ಕೊಡ್ತದೆ. 100% ಗ್ಯಾರಂಟಿ. ಹೆಂಗೆ ಕೊಡ್ತದ? ಮತ್ತು ನೀವೇನು ಮಾಡಬೇಕು? ಸುಮ್ಮನೆ ಕೇಳ್ಕೋಬೇಕು. ಸುಮ್ಮನೆ ಕೇಳ್ಕೋಬೇಕು. ಹೆಂಗೆ ಕೇಳ್ಕೋಬೇಕು? ಆಲ್ರೆಡಿ ಇಟ್ ಇಸ್ ಹ್ಯಾಪನ್ಡ್ ಅಂತ ಕೇಳ್ಕೋಬೇಕು. ಇದು ಆಗಲೇ ನನಗೆ ದೊರಕಿದೆ ಅಂತ ಕೇಳ್ಕೋಬೇಕು. ಉದಾಹರಣೆಗೆ ನಿಮ್ಮ ಮಕ್ಕಳ ಮದುವೆ ಆಗಬೇಕಾಗಿದೆ. ಮಕ್ಕಳ ಮದುವೆ ಆಗಬೇಕಾಗಿತ್ತು. ಬ್ರಹ್ಮಾಂಡಕ್ಕೆ ಕೇಳ್ಕೋರಿ. ಓ ಬ್ರಹ್ಮಾಂಡದೊಳಗೆ ಪರಮ ಚೈತನ್ಯ ಶಕ್ತಿ, ನಿನ್ನ ಕರುಣೆಯಿಂದ ದಯೆಯಿಂದ ನನ್ನ ಮಗಳು ಅನ್ನಪೂರ್ಣ, ನನ್ನ ಮಗಳು ಮೀನಾ, ಇವಳ ಮದುವೆಯು ತುಂಬ ಸುಂದರವಾದಂಥ ವರ್ಣೊಂದಿಗೆ ಅದ್ಧೂರಿಯಾಗಿ ಮದುವೆಯಾಗಿದೆ. ನನಗೆ ಸಂತೋಷವಾಗಿದೆ ತಂದೆ. ಎಷ್ಟು ಸಲ? 21 ಸಲ. ಮಿನಿಮಮ್ 21 ಸಲ. ಏನು ಬೇಕಾಗಿಲ್ಲ, ನಾನು ಹೇಳಿದ್ದು ಸತ್ಯದ. ಇಷ್ಟು ಮಾಡಿದರೆ ಬಂಗಾರ ಆಗುತ್ತೆ ನಿಮ್ಮ ಬದುಕು. ಬಯಸಿದ್ದು ಸಿಗುತ್ತದೆ. ನಿಮ್ಮ ಮಕ್ಕಳು ಮದುವೆ ಆಗ್ತದೆ. ಓ ಬ್ರಹ್ಮಾಂಡದೊಳಗಿರೋ ಚೈತನ್ಯ ಶಕ್ತಿಗೆ, ನನ್ನ ಗಂಡ ಬೇರೊಬ್ಬಕ್ಕೆ ಕೂಡದನ, ಆಕೆನ ಬಿಟ್ಟು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಮೊದಲಿನಂತೆ ನೋಡ್ಕೊತಾ ಇದ್ದಾನ. 21 ಸಲ ಹೇಳ್ಕೊರಿ. ಸಹಜವಾಗಿ ಆಕೆನ ಬಿಟ್ಟು ಬಂದಿರ್ತಾನೆ. ಸರಳದಲ್ಲ? ಎಷ್ಟು ಸರಳದಲ್ಲ? ಆದರೆ ಇದನ್ನು ಯಾವಾಗ ಹೇಳಬೇಕು ನಿಮ್ಗೆ ಗೊತ್ತಿಲ್ಲ. ಹೆಂಗೆ ಹೇಳಬೇಕು ಗೊತ್ತಿಲ್ಲ. ಅಷ್ಟೇ. ಹಿಂಗೆ ಹೇಳಬೇಕು. ಮತ್ತೆ ಆಲ್ರೆಡಿ ನನ್ನ ಮಗಳ ಮದುವೆ ಆಗಿದೆ, ನನ್ನ ಗಂಡ ನಾ ಹೇಳ್ದಂಗೆ ಕೇಳ್ತಾ ಇದ್ದಾನೆ, ನಾನು ಮನೆ ಕಟ್ಟಿಸಿದ್ದೇನೆ, ನನ್ನ ಮಕ್ಕಳು IAS ಪಾಸಾಗಿದ್ದಾರೆ. ಬರೀ ಹೇಳ್ರೆ ಮತ್ತೆ. ಆದ್ರೆ ನಿಮಗೆ ವಿಶ್ವಾಸ ಬರೋದಿಲ್ಲ. ನಿಮಗೆ ವಿಶ್ವಾಸ ಬರೋದಿಲ್ಲ. ಏನೆಲ್ಲ ಹರಕೆ ಬರ್ತೀನಿ, ಏನೆಲ್ಲ ಇದನ್ನು ಮಾಡೀನಿ, ಎಲ್ಲ ಆಗಿಲ್ಲ, ಇವು ತಿಳಿದು ಬರ್ತೇನು? ಸಂಶಯ ಶುರುವಾಗುತ್ತೆ ನಿಮಗೆ. ಗುರುಗಳು ಇಟ್ಟು ಹೇಳಿದ್ರು, ಹಿಂಗಾಕಿ ಎಲ್ಲರೂ ಫಲಸ್ ವಿಚಾರ, ಸಂಶಯ ವಿಚಾರ ಬರ್ತದೆ. ಏನು ಸಿಗೋದಿಲ್ಲ. ಗೊತ್ತಾದ್ರೆ ಮತ್ತೆ ನಿಮಗೆ ಏನು ಸಿಗೋದಿಲ್ಲ. ನನ್ನ ಮಾತಿನ ಮೇಲೆ ಶ್ರದ್ಧೆ ಇಟ್ಟು ಮಾಡ್ರಿ. ಚಾಲೆಂಜ್ ಅದು, ಇನ್ನೇನು ಹೇಳಿ. ಚಾಲೆಂಜ್ ಯಾಕೆ ಹೇಳ್ತದೆ? ಇದು ಸೈನ್ಸ್. ಇದು ಸೈನ್ಸ್. ಬ್ರಹ್ಮಾಂಡದೊಳಗೆ ನೀವು ಮಾತಾಡಿದ್ದನ್ನು ಹಿಡಿದಿಟ್ಕೊಂತ ಶಕ್ತಿ ಅದ, ಅದನ್ನು ಶಾಂಕ್ಷನ್ ಮಾಡ್ಕೊಂತ ಶಕ್ತಿ ಅದ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ. ಏನು ಮಾಡ್ತೀರಿ? ಹೇಳ್ತೀರಾ? ಯಾವಾಗ ಹೇಳಬೇಕು? ರಾತ್ರಿ 11 ಗಂಟೆ 11 ನಿಮಿಷ. ರಾತ್ರಿ 11 ಗಂಟೆ 11 ನಿಮಿಷಕ್ಕೆ, 11 ಗಂಟೆ 11 ನಿಮಿಷ 11 ಸೆಕೆಂಡಿಗೆ, ಮೊಟ್ಟ ಮೊದಲ ಬಾರಿಗೆ 11 ಸಲ, 11 ದಿವಸ ಆದಮೇಲೆ 21 ಸಲ, 21 ದಿವಸ ಆದಮೇಲೆ 51 ಸಲ. ಹಿಂಗೆ ಆವೃತ್ತಿಗಳದಾವ. ಇವು ಆವೃತ್ತಿಗಳದಾವ. ಇದಕ್ಕೆ ಮತ್ತೆ ಪ್ರತ್ಯೇಕ ಕ್ಲಾಸ್ ತೊಗೊಂತೀರಿ. ಬಟ್ ನಿಮಗೆ ಗೊತ್ತಿರಲಿ ಅನ್ನೋ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ದೀನಿ. ಹೌದಾ? ನಿಮ್ಮ ಮನಸ್ಸಿನಲ್ಲಿ ಶುದ್ಧ ಭಾವನೆಗಳಿರಲಿ. ಒಳ್ಳೆಯದು ಬಯಸ್ರಿ, ಒಳ್ಳೆಯದು ಬಯಸ್ರಿ. ಒಳ್ಳೇದು ಬಯಸಿದ್ರೆ ಒಳ್ಳೆಯದೇ ಆಗ್ತದೆ, ಕೆಟ್ಟದ್ದು ಬಯಸಿದ್ರೆ ಕೆಟ್ಟದ್ದೇ ಆಗ್ತದೆ. ಇದನ್ನು ಮನಗಂಡೇ ಯೋಗಿಗಳು ಓಂ ಭದ್ರನ್ ಕರ್ಣೇಭಿ ಶೃಣಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷ ಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾನ್ ಸಸ್ತನೂಭಿಃ ವ್ರಸೇಮ ದೇವಹಿತಂ ಯದಾಯುಃ ಜೀವೇಮ ಶರದಃ ಶತಂ ಪಶ್ಯೇಮ ಶರದಃ ಶತಂ ಶೃಣೇಮ ಶರದಃ. ಹಿಂಗೆಲ್ಲ ಹೇಳ್ಕೊಂತ ಹೋದ್ರು ಅವರು. ಹೌದಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಣ್ಣುಗಳು ಒಳ್ಳೆಯದನ್ನು ನೋಡಲಿ, ಈ ಕಿವಿಗಳು ಒಳ್ಳೆಯದನ್ನು ಕೇಳಿ. ಹೆಂಗೆ ಹೇಳಿದಾರೆ ಅವರು?
ಹಾಗೆ ಹೇಳಿದ್ರು, ಅದಕ್ಕೆ ಅವ್ರು ಹಾಗೆ ಹಾಕೊಂತ ಹೋಯ್ತು. ಯೋಗಿಗಳೇ ಹಾಕೊಂತ ಹೋದ್ರು, ಸ್ವಾಮಿಗಳೇ ಹಾಕೊಂತ ಹೋದ್ರು. ಅವ್ರು ಒಳ್ಳೇದೇ ಆಯ್ತು. ಬಟ್ ನಮಗೆ ಕೆಟ್ಟದ್ದು, ನಮಗೆ ಕೆಟ್ಟದ್ದು ಕಾದದು, ಕೆಟ್ಟದ್ದಾಗ್ತದೆ. ಯಾಕೆ ಹೇಳಿ? ಬರೀ ಕೆಟ್ಟ ವಿಚಾರಗಳು, ನೆಗೆಟಿವ್ ವಿಚಾರಗಳು. ನಿಮ್ಮ ಮಗ್ಗಲು ಹಾಕಿ ಭಾಳ ಚಂದ ಅದಾಳ, ನೀವು ಅವರ ಕುರುಪಿ ಇದ್ದೀರಿ, ಸುಂಟ ಯಾರು ರಸಿಡ್ ಹಾಕಿ ಮುಖ ಕುರುಪು ಅವು ಮಾಡಿದ್ರೆ ಚಲೋ ಇರುತ್ತೆ ನೋಡಿ. ಆಕೆ ಕುರುಪಿ ಆದ್ರೆ ನಿಮಗೆ ಸುಖ. ಆಕಿನ ಗಂಡ ಎಷ್ಟು ಪ್ರೀತಿ ಮಾಡ್ತಾನ, ಅದಕ್ಕೆ ಸೊಕ್ಕಿ ಬದಾಳ ಆಕೆ. ಗಂಡ ಯಾವಾಗ ಕೂಟ್ರ ಗಂಟು ಬಿದ್ದು ಈಕೆಗೆ ವೈಮಾಲಿ ಹೊಡಿಬೇಕು, ರಕ್ತಗತಿಗೆ ಬರೀ ಹೊಲಸು ವಿಚಾರ. ಅವ್ರ ವ್ಯಾಪಾರ ಚಲೋ ಆಗ್ತಿರ್ತೈತಿ, ಇವನು ಏನು ಮಾಡ್ಯಾನ ಸುಳ್ಳ ಮಗ, ಯಾರಿಗೆ ಏನು ಮಾಡ್ಕೊಂತಾನ, ನನ್ನ ವ್ಯಾಪಾರ ಇಲ್ಲ, 10 ರೂಪಾಯಿ ಆಗೋದಿಲ್ಲ, ಅವ್ನು 100 ರೂಪಾಯಿ ಆಗುತ್ತೆ. ನಿಂತು ವ್ಯಾಪಾರ ಬಿದ್ದು ಅವ್ನಿಗೆ ಏನು ಮಾಡಬೇಕು ಮಾಡಿದ್ರೆ ಅವನದು ಇಲ್ಲ, ನಿಮ್ಮದು ಇಲ್ಲ. ಹೊಲಸು ವಿಚಾರಕ್ಕೆ ನಿಮ್ಮದು ಆಗಿಲ್ಲ, ನೀವು ಮಾಡಿದಕ್ಕೆ ಅವನಿಗೂ ಆಗಿಲ್ಲ. ನಡ್ರಪ್ಪ ಸಾಯ್ರಿ ಇಬ್ಬರು. ಗೊತ್ತಾಯ್ತಾ? ಶ್ರೀ ಗುರುದೇವ್, ಶ್ರೀ ಗುರುದೇವ್. ಮತ್ತೆ ಕಣ್ಮುಚ್ಚ್ರಿ. ಲಾಸ್ಟ್